ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನೋ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 4ನೇ ಅಧ್ಯಾಯ 11ನೇ ವಚನವನ್ನ ಧ್ಯಾನ ಮಾಡಿದ್ದೇವೆ. ಏನು ಮಾಡಿದಿ? ಓದಿಕೊಳ್ಳೋಣವಾ? ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನ ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಅಂತ ದೇವರು ಹೇಳ್ತಾ ಇದ್ದಾರೆ. ಯಾರಿಗೆ? ಕಾಯಿನನಿಗೆ. ಕೇವಲ ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ. ಪ್ರಿಯರೇ, ನೋಡ್ರಿ ಎಂತ ಒಂದು ಭಯಂಕರ ಹೊಟ್ಟೆ ಕಿಚ್ಚು ಪಾಪ ಅನ್ನೋದು. ಇಲ್ಲಿ ದೇವರು ಕಾಯಿನನ್ನು ಶಪಿಸ್ತಾರೆ. ಆದರೆ ಪಾಪ ಮಾಡಿದಾಗ ದೇವರು ಯಾಕೆ ಆದಾಮನನ್ನು ಶಪಿಸ್ಲಿಲ್ಲ? ಭೂಮಿಯನ್ನೇ ದೇವರು ಯಾಕೆ ಆದಾಮನ ಮಾಡಿದಂತ ತಪ್ಪಿಗೆ ಭೂಮಿಯನ್ನು ಶಪಿಸ್ತಾರೆ? ಅದಕ್ಕೆ ಕಾರಣವನ್ನ ನಾವು ನಾಳೆ ನೋಡ್ತೀವಿ. ಆದರೆ ಇಲ್ಲಿ ಕಾಯಿನ ತನ್ನ ಮೇಲೆ, ತನ್ನ ಕುಟುಂಬದ ಮೇಲೆ ಶಾಪವನ್ನು ಅವನು ಬರ ಮಾಡ್ಕೊಳ್ತಾನೆ. ಯಾಕೆಂದ್ರೆ ಪ್ರಿಯರೇ, ಕಾಯಿನನ ಜೀವಮಾನದಲ್ಲಿ ಇದ್ದಂತ ದ್ವೇಷ, ಹೊಟ್ಟೆ ಕಿಚ್ಚು ಭಯಂಕರವಾದ ಪಾಪವಾಗಿದೆ ಎಂಬುದಾಗಿ ನಾವು ನೋಡೋರಾಗಿರ್ಬೇಕು. ದೇವರು ಕೆಲವರಿಗೆ, ಕೆಲವೇಳೆ ನಾವು ಹೇಳ್ತೀವಲ್ಲ, ಯಾಕೆ ದಾವೀದ ಮತ್ತೆ ನಾವು ಸೌಲನ ಕುರಿತು ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಸೌಲನು ಜಸ್ಟ್ ಕೊಬ್ಬಿದ ಕರುಗಳನ್ನ, ಕುರಿಗಳನ್ನ ತನಗಿಟ್ಕೊಳ್ತಾನೆ. ದಾವೀದ ಕೊಲೆನೇ ಮಾಡ್ಬಿಡ್ತಾನೆ. ಆದ್ರೆ ದೇವರು ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು, ಸೌಲನನ್ನ ನಾನು ನಿರಾಕರಿಸ್ತಿದ್ದೀನಿ ಅಂತ ಯಾಕೆ ದೇವರು ಹೇಳ್ತಾರೆ? ಹಾಗಾದ್ರೆ ದೇರ್ ಇಸ್ ಸಮಥಿಂಗ್ ಇನ್ ದಿ ಆಟಿಟ್ಯೂಡ್. ನಮ್ಮ ಹೃದಯದಲ್ಲಿರುವಂತಹ ಸ್ವಭಾವಗಳನ್ನ ದೇವರು ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಹೊರಗಡೆ ಮಾಡುವಂತ ತಪ್ಪಿಗಿಂತಲೂ, ತಪ್ಪು ಮಾಡಬಾರ್ದು ಹೊರಗಡೆ, ಆದ್ರೆ ಒಳಗಡೆ ನಾವು ಮಾಡ್ತೀವಲ್ಲ, ಆ ತಪ್ಪು ಬಹಳ ಭಯಂಕರವಾದದ್ದು. ಅದರ ಬಗ್ಗೆ ಈ ಪ್ರಶ್ನೆಗೆ ನಾವು ಉತ್ತರವನ್ನ ನಾಳೆ ನೋಡೋಣ. ಅಲ್ಲಿವರೆಗೂ ಕರ್ತನು ನಿಮ್ಮನ್ನು ಹೊಟ್ಟೆ ಕಿಚ್ಚಿನಿಂದ ಬಿಡುಗಡೆ ಮಾಡೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳನ್ನು ಒಪ್ಪಿಸ್ಕೊಡ್ತೇವೆ. ಹೊಟ್ಟೆ ಕಿಚ್ಚು ಬೇಡಪ್ಪ, ನಮ್ಗೆ ಯಾರಿಗೂ ಹೊಟ್ಟೆ ಕಿಚ್ಚು ಬೇಡ. ನಮಗೆ ಬಿಡುಗಡೆ ಕೊಡಪ್ಪ. ನಮ್ಗೆ ಏನ್ ಕೊಟ್ಟಿದ್ಯೋ, ಏನ್ ಊಟ, ಏನ್ ಆಹಾರ, ಏನ್ ಮನೆ, ಏನ್ ಗಾಡಿ, ಏನ್ ಕೆಲಸ, ಏನ್ ಸೇವೆ ಕೊಟ್ಟಿದ್ಯೋ ಅದಕ್ಕಾಗಿ ಸ್ತೋತ್ರ. ಬೇರೆಯವರಿಗೆ ಇರುವಂತದ್ದನ್ನ ನಾವು ದ್ವೇಷಿಸಿ ಹೊಟ್ಟೆ ಕಿಚ್ಚಿಂದ ಪಡೆದುಕೊಳ್ಳೋದಕ್ಕೆ ನೋಡಿ, ಕಡೆಗೆ ನಾವು ಹಾಳಾಗಿ ಹೋಗುವುದಕ್ಕಿಂತ ನಮ್ಗೆ ಇರೋದ್ರಲ್ಲೇ ಆನಂದವಾಗಿರುವುದು ಲೇಸು ಎಂಬುದಾಗಿ ನಮ್ಮೆಲ್ಲರಿಗೂ ಆ ಪ್ರಾರ್ಥನೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಹೃದಯವನ್ನ ತುಂಬಿಕೊಂಡಿರಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಸ್ವರ್ಗವಂತನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ